ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ತೆ. ಗಾಯ್ಸ್, ನಿಮ್ಗೇನಾದರೂ ಲೋನ್ನ ಅವಶ್ಯಕತೆ ಇದ್ದು ನೀವು ಕೂಡ ಲೋನ್ನ ಹುಡುಕ್ತಾ ಇದ್ದೀರಾ, ಜೊತೆಗೆ FD ಕೂಡ ಮಾಡ್ಕೋಬೇಕಿತ್ತು, ಜೊತೆಗೆ ನಿಮಗೆ UPI ಟ್ರಾನ್ಸಾಕ್ಷನ್ಗೋಸ್ಕರ ಎಲ್ಲ ಆಲ್ ಇನ್ ಒನ್ ಅನ್ನೋ ಒಂದು ಆ್ಯಪ್ನ ನೀವು ಕೂಡ ಹುಡುಕ್ತಾ ಇದ್ದೀರಾ ಅಂದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಬೆಸ್ಟ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಶ್ರೀರಾಮ್ ಒನ್ ಅನ್ನೋ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಈ ಒಂದು ಅಪ್ಲಿಕೇಶನ್ ನಮಗೆ FD ಮಾಡ್ಕೊಳ್ಳೋಕೆ ಆಗಿರ್ಬೋದು, ಜೊತೆಗೆ UPI ಟ್ರಾನ್ಸಾಕ್ಷನ್ಸ್ಗೆ, ಜೊತೆಗೆ ಪರ್ಸನಲ್ ಲೋನ್ ಕೂಡ ನಮಗೆ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ಗೆ 4.5 ರಿವ್ಯೂಸ್ ಇರುತ್ತೆ, 3+ ರೇಟೆಡ್ ಇದೆ, ಹಾಗೆ 10 ಮಿಲಿಯನ್+ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಇದು ಏನಿದೆ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಕಡೆಯದಾಗಿರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ನಾವಿಲ್ಲಿ ಲೋನ್ನ ಅಪ್ಲೈ ಮಾಡ್ಕೊಳ್ಳೋದು, ಏನೆಲ್ಲ ನಮಗೆ ಬೆನಿಫಿಟ್ಸ್ ಅನ್ನೋದು ಸಿಗ್ತಾ ಇದೆ, ಜೊತೆಗೆ ನಮಗೆ ಯಾವ ರೀತಿಯಾಗಿ ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಲೋನ್ ಅಪ್ಲೈ ಮಾಡ್ಕೊಳ್ಳೋಕೆ, ಏನೇನು ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗುತ್ತೆ ಅನ್ನೋ ಒಂದು ಫುಲ್ ಡೀಟೇಲ್ ಜೊತೆಗೆ ಫುಲ್ ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಒಂದು ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಒಂದು ಚಾನಲ್ನ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಒಂದು ಅಮೌಂಟ್ ಅನ್ನೋದು, ಮನಿ ಅನ್ನೋದು ಏನಿರುತ್ತೆ, ನೀವು ಈಸಿಯಾಗಿ ಜೊತೆಗೆ ಸೇಫ್ಟಿಯಾಗಿ ಇಲ್ಲಿ ಗ್ರೋ ಕೂಡ ಮಾಡ್ಕೋಬಹುದು FD ಮೂಲಕ. ಪೇಮೆಂಟ್ಸ್ ಅನ್ನೋದು ಏನಿರುತ್ತೆ ತುಂಬಾ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಇಲ್ಲಿ ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದು UPI ಟ್ರಾನ್ಸಾಕ್ಷನ್ ಮೂಲಕ. ಬಿಲ್ ಪೇಮೆಂಟ್ಸ್ ಅಥವಾ ರೀಚಾರ್ಜ್ ಇತ್ತು ಅಂದರೂ ಕೂಡ ನಾವಿಲ್ಲಿ ಇನ್ಸ್ಟೆಂಟ್ ಆಗಿ ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದು ಕ್ವಿಕ್ ಆಗಿ. ಹಾಗೆ ಈಸಿಯಾಗಿ ಇನ್ಶೂರೆನ್ಸ್ ಕೂಡ ನಾವಿಲ್ಲಿ ಮಾಡ್ಕೋಬಹುದಾಗಿದೆ. ರಿವಾರ್ಡ್ ಪಾಯಿಂಟ್ಸ್ ಕೂಡ ನಾವು ಅರ್ನ್ ಕೂಡ ಮಾಡ್ಕೋಬಹುದು. ಶ್ರೀರಾಮ್ ಒನ್ ಅನ್ನೋ ಒಂದು ಅಪ್ಲಿಕೇಶನ್ ಇದೆ, ತುಂಬಾ ಟ್ರಸ್ಟ್ ಮಾಡುವಂಥ ಒಂದು ಫೈನಾನ್ಷಿಯಲ್ ಪಾರ್ಟ್ನರ್ ಆಗಿರುತ್ತೆ. ಸೊ ನಮ್ಮ ಒಂದು ಎವ್ರಿ ಡೇ ನೀಡ್ಸ್ ಅನ್ನೋದು ಏನಿರುತ್ತೆ ಇಲ್ಲಿ ನಾವು ಫುಲ್ಫಿಲ್ ಕೂಡ ಮಾಡ್ಕೋಬಹುದಾಗಿದೆ. ಇಲ್ಲಿ ಸರ್ವಿಸಸ್ ಕೂಡ ಇದರ ಜೊತೆಗೆ ಇನ್ಕ್ಲೂಡ್ ಆಗಿರುತ್ತೆ. ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ಸ್ ನೋಡೋದಾದರೆ ಫಿಕ್ಸ್ಡ್ ಡಿಪಾಸಿಟ್ ಆಗಿರ್ಬೋದು, ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಕೂಡ ಆಗಿರ್ಬೋದು. ಲೋನ್ಸಲ್ಲಿ ಪರ್ಸ್ನಲ್ ಲೋನ್, ಬಿಸ್ನೆಸ್ ಲೋನ್, 2 ವೀಲರ್ 4 ವೀಲರ್ ಲೋನ್ಸ್, ಯೂಸ್ಡ್ ಕಾರ್ ಲೋನ್, ಕಮರ್ಷಿಯಲ್ ವೆಹಿಕಲ್ ಲೋನ್ಸ್, ಜೊತೆಗೆ ಗೋಲ್ಡ್ ಲೋನ್ಸ್, ಇಷ್ಟೊಂದೆಲ್ಲ ಲೋನ್ ಆಫರಿಂಗ್ನ ಮಾಡ್ತಾ ಇದ್ದಾರೆ. ಇನ್ಶೂರೆನ್ಸಲ್ಲಿ ನಮಗೆ ಜನರಲ್ ಆಗಿ 2 ವೀಲರ್ ಹಾಗೆ 4 ವೀಲರ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಬಂದುಬಿಟ್ಟು ಸೇವಿಂಗ್ಸ್ಗೆ ಆಗಿರ್ಬೋದು, ರಿಟೈರ್ಮೆಂಟ್ಗೆ ಆಗಿರ್ಬೋದು. ಹಾಗೆ ಇಲ್ಲಿ ಪ್ರೊಟೆಕ್ಷನ್ ಪ್ಲಾನ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಬಿಲ್ ಪೇಮೆಂಟ್ಸ್ ನೋಡೋದಾದರೆ ನಮ್ಮ ಒಂದು ರೀಚಾರ್ಜ್, ಎಲೆಕ್ಟ್ರಿಸಿಟಿ ಬಿಲ್, ಯುಟಿಲಿಟಿ ಬಿಲ್ ಪೇಮೆಂಟ್ಸ್ ಇತ್ತು ಅಂದರೂ ಕೂಡ ನಾವಿಲ್ಲಿ ಮಾಡ್ಕೋಬಹುದು. UPI ಮೂಲಕ ನಾವು ಈಸಿಯಾಗಿ ಸ್ಕ್ಯಾನ್ ಮಾಡಿಕೊಂಡು ಪೇ ಕೂಡ ಮಾಡ್ಕೋಬಹುದಾಗಿದೆ. ರಿಸೀವ್ ಕೂಡ ಮಾಡ್ಕೋಬಹುದು, ಮನಿನ ಸೆಂಡ್ ಕೂಡ ಮಾಡ್ಕೋಬಹುದಾಗಿದೆ. ಶ್ರೀರಾಮ್ ಒನ್ ಎಕ್ಸ್ಕ್ಲೂಸಿಂದ ನಮಗೆ ಡಿಜಿಟಲ್ ಗೋಲ್ಡ್ ಹಾಗೆ ಶ್ರೀರಾಮ್ ಒನ್ ಕೇರ್ ಆಫರಿಂಗ್ಸ್ ಕೂಡ ಮಾಡ್ತಾ ಇದ್ದಾರೆ. ಇವರ ಒಂದು ಅದರ್ ಆಫರಿಂಗ್ಸ್ನಲ್ಲಿ ನೋಡೋದಾದರೆ ನಮಗೆ ಆಕ್ಸೆಸ್ ಬಂದುಬಿಟ್ಟು 10+ ಫೈನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್ ಕೊಡ್ತಾ ಇದ್ದಾರೆ. ವೆಹಿಕಲ್ ಇನ್ಫಾರ್ಮೇಷನ್ನ ನಾವು ವ್ಯೂ ಕೂಡ ಮಾಡ್ಕೋಬೋದು. ಪಾಪ್ಯುಲರ್ ಸರ್ವಿಸಸ್ ಕೂಡ ಸಿಗ್ತಾ ಇದೆ. ಬುಕ್ ಟ್ರಾವೆಲ್ ಟಿಕೆಟ್ಸ್ ಆಗಿರ್ಬೋದು, ಹೋಟೆಲ್ ಅಥವಾ ಕ್ರಿಕೆಟ್ ಸ್ಕೋರ್ನ ಚೆಕ್ ಮಾಡ್ಕೊಳ್ಳೋಕೆ ಆಗಿರ್ಬೋದು, ನಮ್ಮ ಒಂದು ಗೇಮ್ಸ್ ಏನಾದರೂ ಇತ್ತು ಅಂದರೆ ಅದು ಪ್ಲೇ ಕೂಡ ಮಾಡ್ಕೋಬಹುದಾಗಿದೆ. ಇಷ್ಟೊಂದೆಲ್ಲ ಬೇರೆ ರೀತಿಯಾಗಿ ಆಫರಿಂಗ್ಸ್ ಕೂಡ ಮಾಡ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟಲ್ಲಿ ನಮಗೆ ಫಿಕ್ಸ್ಡ್ ಡಿಪಾಸಿಟಿಂದ ಹೈಯರ್ ಅರ್ನಿಂಗ್ಸ್ ಕೂಡ ಸಿಗ್ತಾ ಇದೆ. ಸೊ ನೀವು ಇಲ್ಲಿ ಈಸಿಯಾಗಿ ಅರ್ನ್ ಕೂಡ ಮಾಡ್ಕೋಬಹುದು. ಇಲ್ಲಿ ನಮಗೆ ಪರ್ಸ್ನಲ್ ಲೋನ್ ಒಂದು ಅಪ್ ಟು 15 lakhsವರೆಗೂ ಕೊಡ್ತಾ ಇದ್ದಾರೆ. ಫ್ಲೆಕ್ಸಿಬಲ್ ರೀಪೇಮೆಂಟ್ ಆಪ್ಷನ್ಸ್ ಇರುತ್ತೆ. 12 to 60 monthsವರೆಗೂ ಫ್ಲೆಕ್ಸಿಬಲ್ ರೀಪೇಮೆಂಟ್ ಆಪ್ಷನ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟ್ ರೇಟ್ಸ್ ಅನ್ನೋದು 11% ಹಿಡಿದು 36% APR ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟ್ ಅನ್ನೋದು ಕೊಡ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನೀವು ಕೂಡ ಬಿಸ್ನೆಸ್ಗೋಸ್ಕರ ಲೋನ್ನ ಹುಡುಕ್ತಾ ಇದ್ದೀರಾ, ಜೊತೆಗೆ ವೆಹಿಕಲ್ ಇತ್ತು, ವೆಹಿಕಲ್ ಲೋನ್ಸ್ ಕೂಡ ಬೇಕಿತ್ತು, ಅಥವಾ ಆಲ್ರೆಡಿ ನೀವು ಕಾರ್ನ ಯೂಸ್ ಮಾಡಿದ್ದೀರಾ, ಆ ಒಂದು ಕಾರ್ ಮೇಲೂ ಕೂಡ ನಿಮಗೆ ಲೋನ್ ಬೇಕಿತ್ತು, ಅಥವಾ ಗೋಲ್ಡ್ ಏನಾದರೂ ಇತ್ತು ಅಂದರೆ ಗೋಲ್ಡ್ ಲೋನ್ ಕೂಡ ಬೇಕಿತ್ತು ಅಂದರೆ ಈಸಿಯಾಗಿ ನೀವು ಇಲ್ಲಿ ಪರ್ಸ್ನಲ್ ಲೋನ್ ಜೊತೆಗೆ ಇಷ್ಟೊಂದೆಲ್ಲ ಲೋನ್ ಆಫರಿಂಗ್ಸ್ ಕೂಡ ಮಾಡ್ತಾ ಇದ್ದಾರೆ. ಇದು ಕೂಡ ನೀವು ಇಲ್ಲಿ ಯೂಸ್ ಮಾಡಿಕೊಂಡು ತೊಗೋಬಹುದಾಗಿದೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ಇಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ನಾವು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡ್ರೆ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟ್ ಆಗ್ತೀರಾ, ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಮೊದಲದಾಗಿ ಇಲ್ಲಿ ಪರ್ಮಿಷನ್ಸ್ನ ಕೇಳುತ್ತೆ. SMS ಆಗಿರ್ಬೋದು, ಲೊಕೇಶನ್ಸ್ಗೆ ಆಗಿರ್ಬೋದು, ಕಾಂಟ್ಯಾಕ್ಟ್ಸ್ಗೆ ಆಗಿರ್ಬೋದು. ಸೊ ಈ ಎಲ್ಲ ಪರ್ಮಿಷನ್ಸ್ನ ನಾವು ಓದ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ನ ಕೇಳುತ್ತೆ. ಸೊ ನಿಮ್ಮ ಒಂದು 10 ಡಿಜಿಟ್ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಆ ಒಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಿಕೊಂಡ್ರೆ OTP ಕಳಿಸ್ತಾರೆ. ಆ ಒಂದು OTP ಮೂಲಕ ನೀವು ಇಲ್ಲಿ ರಿಜಿಸ್ಟರ್ ಆಗಿ, ರಿಜಿಸ್ಟರ್ ಆದ ನಂತರ ನಿಮಗೆ ಇಲ್ಲಿ ಪಿನ್ನ ಸೆಟ್ ಮಾಡಿ ಅಂತ ಹೇಳುತ್ತೆ. ಸೊ ಇಲ್ಲಿ 4 ಡಿಜಿಟ್ ಪಿನ್ನ ಸೆಟ್ ಮಾಡಿಕೊಂಡು ಕಂಟಿನ್ಯೂ ಆಗಿ. ರಿಜಿಸ್ಟರ್ ಆದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಒಂದು ಫೋನ್ ನಂಬರಿಂದ ನಾವು ಪೇ ಕೂಡ ಮಾಡ್ಕೋಬೋದು, UPI ಪೇಮೆಂಟ್ಸ್ ಮಾಡ್ಕೋಬೋದು, ಫಿಕ್ಸ್ಡ್ ಡಿಪಾಸಿಟ್ ಮಾಡ್ಕೋಬೋದು, ಜೊತೆಗೆ ಇಲ್ಲಿ ನಾವು EMI ಡ್ಯೂಸ್ ಇತ್ತು ಅಂದರೆ ಅದು ಕೂಡ ನಾವು ಈ ಒಂದು ಅಪ್ಲಿಕೇಶನ್ ಮೂಲಕ ಪೇ ಕೂಡ ಮಾಡ್ಕೋಬಹುದಾಗಿದೆ. ಇದು ಒಂದು ಆಲ್ ಇನ್ ಒನ್ ಆ್ಯಪ್ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲಿ ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದು. ಮನೆಯಲ್ಲೇ ಕುತ್ಕೊಂಡು ಮೊಬೈಲ್ ರೀಚಾರ್ಜ್ ಆಗಿರ್ಬೋದು, ಹಾಗೆ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ಸ್ ಇತ್ತು, ಎಲೆಕ್ಟ್ರಿಸಿಟಿ ಬಿಲ್ ಇತ್ತು, ಲೋನ್ ರೀಪೇಮೆಂಟ್ ಇತ್ತು, ಅಥವಾ ಫಾಸ್ಟಾಗಿ ರೀಚಾರ್ಜ್ ಇತ್ತು, DTH ರೀಚಾರ್ಜ್, ಮೊಬೈಲ್ ಪೋಸ್ಟ್ ಪೇಡ್, ಇಷ್ಟೊಂದೆಲ್ಲ ನಮಗೆ ಬಿಲ್ ಪೇಮೆಂಟ್ಸ್ ಕೂಡ ನಾವು ಮಾಡ್ಕೋಬೋದಾಗಿದೆ.
ಜೊತೆಗೆ ಇಲ್ಲಿ ಲೋನ್ ಆಫರಿಂಗ್ಸ್ನಲ್ಲಿ ನೋಡೋದಾದ್ರೆ ತುಂಬಾ ಲೋನ್ ಆಫರಿಂಗ್ಸ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಬಿಸ್ನೆಸ್ ನೀಡ್ಸ್ಗೋಸ್ಕರ ನಮಗೆ ಯಾವ ರೀತಿಯಾಗಿ ಲೋನ್ ಆಫರಿಂಗ್ನ ಮಾಡ್ತಾ ಇದ್ದಾರೆ ಅಂದರೆ, ಯೂಸ್ಡ್ ಕಮರ್ಷಿಯಲ್ ವೆಹಿಕಲ್ ಇತ್ತು ಅಥವಾ ನ್ಯೂ ಕಮರ್ಷಿಯಲ್ ವೆಹಿಕಲ್ ಇತ್ತು ಅಥವಾ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ಸ್ಗೆ ಬಿಸ್ನೆಸ್ ಲೋನ್ಗೆ ಬೇಕಿತ್ತು ಅಂದರೆ ಇಲ್ಲಿ ಬಿಸ್ನೆಸ್ ನೀಡ್ಸ್ಗೋಸ್ಕರನೇ ಸ್ಪೆಸಿಫಿಕ್ ಆಗಿ ಇಷ್ಟೊಂದೆಲ್ಲ ಸಪ್ರೇಟ್ ಆಗಿ ಲೋನ್ ಆಫರಿಂಗ್ನ ಕೊಡ್ತಾ ಇದ್ದಾರೆ. ಪರ್ಸನಲ್ ಲೋನಲ್ಲಿ ನೋಡೋದಾದ್ರೆ ನಮಗೆ 2 ವೀಲರ್ ಲೋನ್ ಆಗಿರ್ಬೋದು, ಗೋಲ್ಡ್ ಲೋನ್ ಆಗಿರ್ಬೋದು, ಅಥವಾ ಸಪೋಸ್ ನಿಮ್ಗೇನಾದರೂ ಎಜುಕೇಷನ್ ಪರ್ಪಸ್ ಅಥವಾ ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ಆಗಿರ್ಬೋದು, ನಿಮ್ಮ ಒಂದು ಹೋಮ್ ರೆನ್ಯುವೇಷನ್ಗೆ ಆಗಿರ್ಬೋದು, ಪರ್ಸನಲ್ ಯೂಸ್ಗೆ ಲೋನ್ ಬೇಕಿತ್ತು ಅಂದರೆ ಇಲ್ಲಿ ಪರ್ಸನಲ್ ಲೋನ್ಸ್ ಕೂಡ ಕೊಡ್ತಾ ಇದ್ದಾರೆ. ಗೋಲ್ಡ್ ಲೋನ್ ಕೂಡ ಇಲ್ಲಿ ಸಿಗ್ತಾ ಇದೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿಕೊಂಡು ಅರ್ನಿಂಗ್ಸ್ ಕೂಡ ಮಾಡ್ಕೋಬಹುದು. ಇನ್ವೆಸ್ಟ್ಮೆಂಟಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಸಿಗ್ತಾ ಇದೆ, ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ಸ್ ಕೂಡ ಸಿಗ್ತಾ ಇದೆ. ಮ್ಯೂಚುವಲ್ ಫಂಡ್ಸಲ್ಲಿ ನಾವಿಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ತುಂಬ ಸೇಫಾಗಿ ಅರ್ನಿಂಗ್ಸ್ ಕೂಡ ಮಾಡ್ಕೋಬಹುದಾಗಿದೆ. ಇಲ್ಲಿ ಸ್ಕ್ಯಾನ್ ಟು ಪೇ ಅಂತ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು QR ಕೋಡಿಂದ ಸ್ಕ್ಯಾನ್ ಮಾಡಿಕೊಂಡು ನಮ್ಮ ಒಂದು ಟ್ರಾನ್ಸಾಕ್ಷನ್ಸ್ ಕೂಡ ನಾವು UPI ಮೂಲಕ ಮಾಡ್ಕೋಬಹುದಾಗಿದೆ. ನೋಡಿದ್ರಲ್ವ ಎಷ್ಟೊಂದೆಲ್ಲ ನಮಗೆ ಆಫರಿಂಗ್ಸ್ ಜೊತೆಗೆ ಬೆನಿಫಿಟ್ಸ್ ಅನ್ನೋದು ಈ ಒಂದು ಅಪ್ಲಿಕೇಶನಿಂದ ಸಿಗ್ತಾ ಇದೆ. ಇದು ಒಂದು ಆಲ್ ಇನ್ ಒನ್ ಟ್ರಸ್ಟೆಡ್ ಆ್ಯಪ್ ಅಂತಲೇ ಹೇಳ್ಬಹುದು. ನಿಮ್ಗೆ ಏನಾದರೂ ಪರ್ಸನಲ್ ಲೋನ್ ಬೇಕಿತ್ತು ಅಂದರೆ ಇಲ್ಲಿ ಪರ್ಸನಲ್ ಲೋನ್ಸಲ್ಲಿ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪರ್ಸನಲ್ ಡೀಟೇಲ್ಸ್ನ ಕೇಳುತ್ತೆ, ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್ ಹಾಗೆ ಎಂಪ್ಲಾಯ್ಮೆಂಟ್ ಟೈಪ್ನ ಕೇಳುತ್ತೆ. ಇದು ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು. ಇಲ್ಲಿ ಜಸ್ಟ್ 3 ಸ್ಟೆಪ್ಸ್ನ ನಮಗೆ ಲೋನ್ ಒಂದು ಕೊಡ್ತಾ ಇದ್ದಾರೆ. ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಪರ್ಸನಲ್ ಡೀಟೇಲ್ಸ್ನ ಕೇಳುತ್ತೆ. ಪ್ಯಾನ್ ನಂಬರ್, ನಿಮ್ಮ ಒಂದು ಪರ್ಮನೆಂಟ್ ಅಕೌಂಟ್ ನಂಬರ್ನ ಎಂಟರ್ ಮಾಡಿಕೊಂಡು ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ ಪ್ಯಾನ್ ರೀತಿಯಲ್ಲಿ ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿರುತ್ತೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅದೇ ರೀತಿಯಾಗಿ ಮಿಸ್ಟೇಕ್ ಇಲ್ಲದೇನೆ ಇಲ್ಲಿ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಫುಲ್ ನೇಮ್ ಆ್ಯಸ್ ಪರ್ ಪ್ಯಾನಲ್ಲಿ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ನೇಮ್ನ ಎಂಟರ್ ಮಾಡ್ಕೊಂಡ ನಂತರ ಜೆಂಡರ್ನ ಕೇಳುತ್ತೆ. ನಿಮ್ಮ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವೇನಾದರೂ ಮೇಲ್ ಇದ್ದೀರಾ ಫಿಮೇಲ್ ಇದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೋನ್ ಅಮೌಂಟ್ ನಿಮಗೆ ಎಷ್ಟು ರಿಕ್ವೈರ್ಡ್ ಇದೆ ಅದನ್ನು ಕೂಡ ಇಲ್ಲಿ ಎಂಟರ್ ಮಾಡ್ಕೋಬೇಕು. ಮಿನಿಮಮ್ ಆಗಿ 50,000ವರೆಗೂ ಅದನ್ನು ನೀವು ಇಲ್ಲಿ ಅಮೌಂಟ್ನ ಎಂಟರ್ ಮಾಡಿರಬೇಕು. ನಿಮ್ಮ ಒಂದು ಪರ್ಸನಲ್ ಇಮೇಲ್ ಐಡಿನ ಎಂಟರ್ ಮಾಡಿಕೊಂಡು ಲೋನ್ ಅಮೌಂಟ್ನ ಎಂಟರ್ ಮಾಡ್ಕೋಬೇಕು. ಟೆನ್ಯೂರ್ನ ಕೇಳುತ್ತೆ. 12 ಮಂತ್ಸ್ ಬೇಕಾ, 24, 36 ಮಂತ್ಸ್ವರೆಗೂ ಬೇಕಾ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಎಲ್ಲ ಡೀಟೇಲ್ಸ್ ಕೊಟ್ಟ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ KYC ಡೀಟೇಲ್ಸ್ ಅನ್ನೋದು ಸೆಕೆಂಡ್ ಸ್ಟೆಪ್ ಆಗಿರುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಥರ್ಡ್ ಸ್ಟೆಪ್ಪಲ್ಲಿ ನಮ್ಮ ಒಂದು KYC ಡೀಟೇಲ್ಸ್ನ ಕೇಳುತ್ತೆ, ಅಡ್ರೆಸ್ನ ಕೇಳುತ್ತೆ. ಇಲ್ಲಿ ಅಡ್ರೆಸ್ ಲೈನ್ ನಂಬರ್ 1ನ ಎಂಟರ್ ಮಾಡಿಕೊಂಡು ಹಾಗೆ ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್, ನಿಮ್ಮ ಒಂದು ಏರಿಯಾ ಹಾಗೆ ನಿಮ್ಮ ಒಂದು ಸಿಟಿ ನೇಮ್ನ ಎಂಟರ್ ಮಾಡಿಕೊಂಡು ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ನಮ್ಮ ಒಂದು ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ನ ಕೇಳುತ್ತೆ. ನಮ್ಮ ಒಂದು ಕಂಪನಿ ನೇಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆನಂತರ ಇಲ್ಲಿ ಆಫಿಷಿಯಲ್ ಇಮೇಲ್ ಐಡಿನ ಕೇಳುತ್ತೆ. ಆಫಿಷಿಯಲ್ ಇಮೇಲ್ ಐಡಿನ ಎಂಟರ್ ಮಾಡಿಕೊಂಡು ಕರೆಂಟ್ ಫಾರ್ಮಲ್ಲಿ ನಿಮಗೆ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಅದು ಕೂಡ ನೀವು ಇಲ್ಲಿ ಎಂಟರ್ ಮಾಡಿಕೊಂಡು ಟೋಟಲ್ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಎಂಟರ್ ಮಾಡ್ಕೋಬೇಕು. ಲೆಸ್ ದೆನ್ 3 ಇಯರ್ಸ್ ಇದೆನಾ ಅಥವಾ ಗ್ರೇಟರ್ ದೆನ್ 3 ಇಯರ್ಸ್ ಇದೆನಾ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮಂತ್ಲಿ ಸ್ಯಾಲ್ರಿ ಯಾವಾಗ ನಿಮಗೆ ಕ್ರೆಡಿಟ್ ಆಗ್ತಾ ಇದೆ ಅದನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ಸ್ಯಾಲ್ರಿ ಮೋಡ್ ನಿಮಗೆ ಯಾವ ರೀತಿಯಾಗಿ ಸ್ಯಾಲ್ರಿ ಬರ್ತಾ ಇದೆ, ಚೆಕ್ ರೂಪದಲ್ಲಿ ಅಥವಾ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರಾ ಅಥವಾ ಕ್ಯಾಶ್ ರೂಪದಲ್ಲಿ ಬರ್ತಾ ಇದ್ದಾರೆ ಅನ್ನೋದು ಸೆಲೆಕ್ಟ್ ಮಾಡಿಕೊಂಡು ಟೋಟಲ್ ಮಂತ್ಲಿ EMI ನಿಮಗೆ ಎಷ್ಟು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀರಾ ಅದನ್ನು ಕೂಡ ಇಲ್ಲಿ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಏನಿದೆ ಥರ್ಡ್ ಸ್ಟೆಪ್ ಅನ್ನೋದಾಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರಬಹುದು 3 ಸ್ಟೆಪ್ಸ್ ಅನ್ನೋದು ಈ ಒಂದು ಡೀಟೇಲ್ಸ್ನ ಕೊಟ್ಟರೆ ಕಂಪ್ಲೀಟ್ ಆಗುತ್ತೆ. ಸೊ ಫೈನಲಲ್ಲಿ ಬ್ಯಾಂಕ್ ಡೀಟೇಲ್ಸ್ನ ಕೇಳುತ್ತೆ. ನಿಮ್ಮ ಒಂದು ಬ್ಯಾಂಕ್ ಅಡ್ರೆಸ್ ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ನೇಮ್, IFSC ಕೋಡ್ ಹಾಗೆ ಅಕೌಂಟ್ ನಂಬರ್ನ ಎಂಟರ್ ಮಾಡಿಕೊಂಡ್ರೆ ಪ್ರೊಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನಂತರ ನಿಮಗೆ ಅಗ್ರಿಮೆಂಟ್ ಅನ್ನೋದು ಕಳಿಸ್ತಾರೆ. ಆ ಅಗ್ರಿಮೆಂಟ್ಗೆ ಸೈನ್ ಮಾಡಿಕೊಂಡು ರೀಅಪ್ಲೋಡ್ ಮಾಡಿಕೊಂಡ್ರೆ ಅಪ್ಲಿಕೇಶನ್ ಪ್ರೋಸೆಸ್ ಅನ್ನೋದು ಸಬ್ಮಿಟ್ ಆದ ನಂತರ ವಿತಿನ್ ಫ್ಯೂ ಮಿನಿಟ್ಸಲ್ಲಿ ನಿಮ್ಮ ಒಂದು ಫಂಡ್ ಅನ್ನೋದು ಏನಿರುತ್ತೆ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ನ ಮಾಡ್ತಾರೆ. ಈ ರೀತಿಯಾಗಿ ಇಲ್ಲಿ ಪ್ರೋಸೆಸ್ ಅನ್ನೋದು ಇರುತ್ತೆ ಗಾಯ್ಸ್. ನೋಡಿದ್ರಲ್ವ ಯಾವ ರೀತಿಯಾಗಿ ನಾವಿಲ್ಲಿ ಲೋನ್ನ ಅಪ್ಲೈ ಮಾಡ್ಕೋಬೇಕು ಸ್ಟೆಪ್ಸ್ನ ಫಾಲೋ ಅಪ್ ಮಾಡಿಕೊಂಡು ಅಂತ. ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನಲ್ಲಿ ಈಸಿಯಾಗಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಬಾಯ್.